ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾದ ದ್ವಾರಕೀಶ್ ಅವರು ವಿಧಿವಶರಾಗಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಇಲ್ಲಿ ನೋಡಿ. ಕಳಚಿತು ಕರುನಾಡ ಮಮತೆಯ ಬಂಧನ. ಕನ್ನಡದ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಚಿತ್ರಕಥೆ ರಚನೆಕಾರ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ದ್ವಾರಕೀಶ್ ನಿಧನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. 81 ವಯಸ್ಸಿನ ದ್ವಾರಕೀಶ್ ಅವರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ದ್ವಾರಕೀಶ್ ನಡೆದು ಬಂದ ಹಾದಿ. ಆಗಸ್ಟ್ 19, 1942ರಂದು ಮೈಸೂರಿನ ಹುಣಸೂರಲ್ಲಿ ಜನನ. ತಂದೆ ಶಾಮರಾವ್ ಮತ್ತು ತಾಯಿ ಜಯಮ್ಮ. ಶಾರದಾ ವಿಲಾಸ್ ಮತ್ತು ಬನುಮ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ. ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಆರಂಭ. 1963ರಲ್ಲಿ ವ್ಯಾಪಾರ ಬಿಟ್ಟು ಬಣ್ಣದ ಬದುಕಿಗೆ ಕಾಲಿಟ್ಟರು. 1964ರಲ್ಲಿ ವೀರ ಸಂಕಲ್ಪ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ. 1969ರಲ್ಲಿ ಮೊದಲ ಬಾರಿಗೆ ಮೇಯರ್ ಮುತ್ತಣ್ಣ ಸಿನಿಮಾ ನಿರ್ಮಾಣ. 1985ರಲ್ಲಿ ನೀ ಬರೆದ ಕಾದಂಬರಿ ಮೂಲಕ ಮೊದಲ ಬಾರಿಗೆ ನಿರ್ದೇಶನ. ಇದುವರೆಗೂ 40ಕ್ಕೂ ಹೆಚ್ಚು ಚಿತ್ರಗಳ ನಿರ್ಮಾಣ, 15ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ದಿವಂಗತ ನಟ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ ಕಳ್ಳ ಕುಳ್ಳ ಎಂದೇ ಪ್ರಸಿದ್ಧವಾಗಿತ್ತು. ಇವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ರು. ದ್ವಾರಕೀಶ್ ವಿಷ್ಣುವರ್ಧನ್ ಬಹುತೇಕ ಚಿತ್ರಗಳಲ್ಲಿ ತೆರೆ ಹಂಚಿಕೊಂಡಿದ್ರು. ದ್ವಾರಕೀಶ್ ಅವರು ನಿಧನವಾಗಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆರು ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಮಿಂಚಿದಂತಹ ಒಬ್ಬ ಕಲಾವಿದನನ್ನ ಇಂದು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಅಭಿಮಾನಿಗಳನ್ನ ನಕ್ಕು ನಲಿಸಿದಂತಹ ಪ್ರಚಂಡ ಕುಳ್ಳ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ದ್ವಾರಕೀಶ್ ನಿಧನದಿಂದ ಕನ್ನಡ ಚಿತ್ರರಂಗದ ಮತ್ತೊಂದು ಕೊಂಡಿಯೇ ಕಳಚಿದಂತಾಗಿದೆ. ಇಡೀ ಸ್ಯಾಂಡಲ್ವುಡ್ ಶೋಕ ಸಾಗರದಲ್ಲಿ ಮುಳುಗಿದೆ. ಹಿರಿಯ ನಟನ ನಿಧನಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದು ಕಂಬನಿ ಹಾಕ್ತಿದ್ದಾರೆ. ಸಾಹಸವಂತ ನಿರ್ಮಾಪಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮಾರು 35-40 ವರ್ಷಗಳ ಹಿಂದೆನೇ ಅವರು ಚಿತ್ರ ನಟರನ್ನು, ತಾಂತ್ರಿಕ ವರ್ಗದವರನ್ನ ಸಿಂಗಪೂರ್ಗೆ ಕರ್ಕೊಂಡು ಹೋಗಿ ಸಿಂಗಪೂರ್ನಲ್ಲಿ ರಾಜಾಕುಳ್ಳ ಅನ್ನೋ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಯಶಸ್ವಿಗೊಳಿಸಿದಂಥ ಏಕಮೇವಾದ್ವಿತೀಯ ನಟ, ನಿರ್ದೇಶಕ, ನಿರ್ಮಾಪಕ ಅಂದರೆ ತಪ್ಪಾಗಲಾರದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಅಭಿನಯಿಸಿದ್ದೆ ಆಫ್ರಿಕಾದಲ್ಲಿ ಶೀಲಾ. ಸುಮಾರು 90 ಜನ ನಟರು, ತಾಂತ್ರಿಕ ವರ್ಗದವರು ಆಫ್ರಿಕಾಗೆ, ಜಿಂಬಾಬ್ವೆ ಕಂಟ್ರಿಗೆ ಕರ್ಕೊಂಡು ಹೋಗಿ 30 ದಿನಗಳ ಕಾಲ ಅವರೆಲ್ಲರನ್ನೂ ಸಾಕಿ ಅಂಥ ಒಂದು ಅದ್ವಿತೀಯವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ ಏಕಮೇವ ಅದ್ವಿತೀಯ ನಿರ್ಮಾಪಕ ದ್ವಾರಕೀಶ್. ಅವರ ಬ್ಯಾನರಲ್ಲಿ ನಾನು ಮನೆ ಕಥೆಯಿಂದ ಹಿಡಿದು ಸುಮಾರು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡ್ತೇನೆ. ಅವರು ಎಷ್ಟು ದ್ವಾರಕೀಶು ಒಂದು ದೊಡ್ಡ ಕೊಂಡಿ ಕನ್ನಡ ಚಿತ್ರರಂಗದ ಹಿರಿಯ. ಇವತ್ತು ನಮ್ಮಿಂದ ದೂರ ಆಗಿದ್ದಾನೆ ಹೊರತು ನಮ್ಮ ಹೃದಯದಿಂದ ದೂರ ಆಗಿಲ್ಲ. ದ್ವಾರಕೀಶು ನನ್ನ ಒಡನಾಟ 60 ವರ್ಷದ ಕೆಳಗೆ ಬೆಂಗಳೂರಿಗೆ ಅವನು ಬಂದಾಗ ಹೋಟೆಲ್ ಬ್ರಾಡ್ವೇನಲ್ಲಿ ನನಗೊಂದು ಅವಕಾಶ ಕೊಡ್ತೀರಾ ಅಂತ ಕೇಳೋದಕ್ಕೆ ನನ್ನ ಸೋದರ ಮಾವ ರಾಮಕೃಷ್ಣ ಅಂತ ದ್ವಾರಕೀಶ್ ಕ್ಲಾಸ್ಮೇಟ್ ಆಗಿದ್ದ, ಅವ್ನು ಕರ್ಕೊಂಡು ಹೋದ. ದ್ವಾರಕೀಶ್ನ ಮೀಟ್ ಮಾಡಿದಾಗ ನೀನೊಂದು ಸ್ವಲ್ಪ ದೊಡ್ಡವನಾಗಬೇಕಷ್ಟೇ, ಬಾ ಇವಾಗ ಕೂತ್ಕೋ, ನಾವು ಸಂತೋಷವಾಗಿ ಕಾಲ ಕಳೆಯೋಣ ಅಂತ ಹುಡುಗರು ಹೇಗೆ ಕಾಲ ಕಳಿಬೇಕು ಆ ಥರ ಕಾಲ ಕಳಿಸ್ದ ಹೇಳ್ದ. ಆಪರ್ಚುನಿಟಿ ಬಂದೇ ಬರುತ್ತೆ.
ಬರಲಿಲ್ಲ ಅಂತ ಯೋಚನೆ ಮಾಡಬೇಡ, ಅದು ಬಂದಾಗ ಅದಕ್ಕೆ ಧೈರ್ಯವಾಗಿ ನುಗ್ಗಬೇಕು ಅಂತ ಹೇಳ್ದ 60 ವರ್ಷ ತೆರಗಿ. ಅದಾದ 3 ವರ್ಷಕ್ಕೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ವಿಷ್ಣು ಅವರ ಸಮಾಧಿ ಮುಂದೆ ಸುಮಾರು 4 ಗಂಟೆ ಮಾತಾಡಿದ್ದೀವಿ. ಆದರೆ ಮನುಷ್ಯ ಎಲ್ಲಕ್ಕೂ ದುಃಖಕ್ಕೆ, ಸಂತೋಷಕ್ಕೆ, ಪಶ್ಚಾತ್ತಾಪಕ್ಕೆ, ಖುಷಿ ಪಡೋದಕ್ಕೆ ಅವರಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ. ಎಲ್ಲವನ್ನೂ ಧೈರ್ಯವಾಗಿ ತಗೊಂಡಂಥ ವ್ಯಕ್ತಿ ಮಾತಾಡಿದ್ದಾರೆ. ಯಾವುದು ಒಳ್ಳೆ ವಸ್ತುನ ಕಳ್ಕೊಂಡ್ರೆ ಯಾರು ದುಃಖ ಪಡೋಲ್ಲ? ಈಗ ಅವ್ರನ್ನ ಕಳ್ಕೊಂಡು ನಾವು ದುಃಖ ಪಡ್ತಾ ಇಲ್ವಾ? ಎಲ್ಲರಿಗೂ ಸಹಜವಾದ ಮನುಷ್ಯ, ಅವರ ಆದರ್ಶನ ನಾವೆಲ್ಲರೂ ಪಾಲಿಸ್ಕೋಬೇಕು, ಸಕ್ಸಸ್ ಕೊಡಬೇಕು ಅನ್ನೋ ಉದ್ದೇಶ ಇರಬೇಕು. ಸಿನಿಮಾ ಮಾಡೋದು ದುಡ್ಡಿಗೋಸ್ಕರ ಮಾಡಲಿಲ್ಲ, ಪ್ಯಾಷನ್ನಿಂದ ಮಾಡಿದ್ರು. ಸಿನಿಮಾ ಪ್ಯಾಷನ್ನಿಂದನೇ ಸಕ್ಸಸ್ ಆದರು. ಸಣ್ಣ ಪ್ರಮಾಣದಲ್ಲಿ ಬಂದವರು ಇಷ್ಟು ದೊಡ್ಡದಾಗಿ ಮೆರೆದಿದ್ದಾರೆ ಅಂತಂದರೆ ಅದು ಅವ್ರ ವ್ಯಕ್ತಿತ್ವ ಜೊತೆಗೆ ಅವರ ಶ್ರದ್ಧೆ, ಒಂದು ಭಕ್ತಿ ಎಲ್ಲವೂ ಇತ್ತು ಅವರ ಕೃತಿಯಲ್ಲಿ. ಈಗಲೂ ಅಷ್ಟೇ, ಸಿನಿಮಾ ಅಂದರೆ ಅವರು ಎಷ್ಟು ಪ್ರಾಣ ಬಿಡ್ತಾ ಇದ್ರು ಅಂದರೆ ಅಷ್ಟು ಗೊತ್ತು ನನಗೆ. ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳು ದ್ವಾರಕೀಶ್ ಅವರ ನಿಧನದ ವಾರ್ತೆ ತಿಳಿತಿದ್ದಂತೆ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳು ಹಾಗೂ ಅವರ ಅಭಿಮಾನಿಗಳು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ಫ್ಯಾನ್ಸ್ಗಳು ಕೂಡ ಕೋರಿಕೆಯನ್ನ ಇಡ್ತಿದ್ದಾರೆ. ಇವರು ಮೃತಪಟ್ಟ ಬಗ್ಗೆ ಹಲವಾರು ಬಾರಿ ಫೇಕ್ ನ್ಯೂಸ್ಗಳು ಕೂಡ ಬಂದಿತ್ತು. ಈ ಬಾರಿಯೂ ಕೂಡ ಇದು ಫೇಕ್ ನ್ಯೂಸೇ ಆಗಿರಲಿ, ಸುಳ್ಳು ಸುದ್ದಿಯೇ ಆಗಿರಲಿ ಅಂತ ಬೇಡಿಕೊಂಡವರು ಎಷ್ಟು ಮಂದಿಯೋ ಸ್ಯಾಂಡಲ್ವುಡ್ನಲ್ಲಿ. ಹೊಸದಾಗಿ ಯಾರಾದರೂ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾರೆ ಅಂದರೆ ಅವರಿಗೆ ಹಲವಾರು ರೀತಿಯಲ್ಲಿ ಸಲಹೆಗಳನ್ನ ನೀಡ್ತಾ ಇದ್ರಂತೆ, ಮಾರ್ಗದರ್ಶಕರಾಗಿದ್ರಂತೆ. ಒಬ್ಬ ಹಿರಿಯ ಮಾರ್ಗದರ್ಶಕರನ್ನ ಈಗ ಇಂದು ಸ್ಯಾಂಡಲ್ವುಡ್ ಕಳ್ಕೊಂಡಿದೆ. ದ್ವಾರಕೀಶ್ ಅವರು ಹೆಚ್ಚು ಜನಪ್ರಿಯರಾಗಿದ್ದು ವಿಷ್ಣುವರ್ಧನ್ ಅವ್ರ ಜೊತೆ. ಇವತ್ತು ಖ್ಯಾತ ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಕನ್ನಡದ ಮೇರು ನಟ ದ್ವಾರಕೀಶ್ ಅವರು ನಿಧನ ಹೊಂದಿದ್ದಾರೆ. ನಮ್ಮ ಜೊತೆ ಗುರುಕಿರಣ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಇವತ್ತು ತಾವಿಲ್ಲಿಗೆ ಬಂದಿದ್ರಿ, ಅವ್ರನ್ನ ಅಂತಿಮ ದರ್ಶನ ಪಡೆದಿದ್ರಿ. ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳನ್ನ ಎಲ್ಲ ವರ್ಗದಲ್ಲಿ ಅಂತಂದರೆ ಅದು ಚಿತ್ರ ನಿರ್ಮಾಣ ಆಗಿರ್ಬೋದು, ನಟನೆ ಆಗಿರೋದು, ಎಲ್ಲದರಲ್ಲೂ ಇದ್ರು. ಅವರು ನಿಮ್ಮ ಜೊತೆ ಒಡನಾಟ ಸಾಕಷ್ಟಿತ್ತು. ಏನು ಹೇಳ್ತಾರೆ? ಅವರು ನನಗೆ 25 ವರ್ಷದಿಂದ ಜೊತೆಲು, ಅದಕ್ಕಿಂತ ಮುಂಚೆ ಪರಿಚಯ ಇತ್ತು, ಬಟ್ ಒಡನಾಟ 25 ವರ್ಷದಿಂದ ಒಡನಾಟ. ಅವರ ಮಗನ ಚಿತ್ರಕ್ಕೆ ಸಂಗೀತ ನೀಡಿದ್ದೆ. ಆಮೇಲೆ ಅವರ ನಿರ್ಮಾಣದಲ್ಲಿ 5 ಚಿತ್ರಕ್ಕೆ ಸಂಗೀತ ನೀಡೋ ಅವಕಾಶ ಬಂದಿತ್ತು. ಸೊ ಒಂದು ಖುಷಿ ಅಂದರೆ, ಅವರಿಗೆ ಮ್ಯೂಸಿಕಲ್ ಟೇಸ್ಟ್ ಇತ್ತು. ಪಿಕ್ಚರಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ. ಈ ಪಿಕ್ಚರ್ಗೆ ಏನು ಬೇಕು ಅದರಲ್ಲಿ ಅದು ಎಲ್ಲಿಂದಾದರೂ ಮಾಡಿ ದುಡ್ಡು ತರ್ತಾಯಿದ್ರು. ಅವ್ರದ್ದು ಇದ್ದರೂ ಇಲ್ದಿದ್ರು ಎಲ್ಲಂದ್ರ ಮಾಡಿ ತರ್ತಾಯಿದ್ರು. ಪಿಕ್ಚರಿಗೆ ನ್ಯಾಯ ಹೋಗುತ್ತೆ, ಪಿಕ್ಚರಿಗೆ ಮೋಸ. ಯಾವತ್ತು ಚಿತ್ರಕ್ಕೆ ಅವರು ಮೋಸ ಮಾಡಿದ ವ್ಯಕ್ತಿ ಅಲ್ಲ. ಸೊ ಆಮೇಲೆ ಅಷ್ಟೇ, ಪ್ಯಾನ್ ಇಂಡಿಯಾ ಅಂತ ಈಗ ಮಾಡಿದ್ದಾರೆ. ಯಾವತ್ತಿಂದ ಅವರು ಎಲ್ಲೆಲ್ಲೂ ಹೋಗಿ ರೆಕಾರ್ಡಿಂಗ್ ಆಗಲಿ, ಶೂಟಿಂಗ್ ಆಗಲಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ಆವತ್ತೇ ಮೊದಲಿಗೆ ಕರ್ನಾಟಕಕ್ಕೆ ಸಿಂಗಾಪುರ್ ತೋರಿಸಿದವರು. ಜನ 50 ಪೈಸೆ ₹1 ಸಿಂಗಾಪುರ್ ನೋಡ್ಕೊಂಡು ಬಂದಿದ್ರು. ಸೊ ಆ ಕೀರ್ತಿ ಡೆಫಿನೆಟ್ ಆಗಿ ಅವರಿಗೆ ಸೇರಿಸಿದ್ದು. ಇಟ್ಸ್ ಅನ್ ಎಂಡ್ ಆಫ್ ಇರಾ. ಯಾವುದಕ್ಕೆ ಆದರೂ ನಾನು ಸೋತೆ ಆದ ತಕ್ಷಣ ಕುಗ್ತಾ ಇರಲಿಲ್ಲ ಅವರು. ಅದನ್ನು ಮುಂದುವರ್ಸ್ಕೊಂಡು ಹೋಗೋದು, ಈ ಇಂಡಸ್ಟ್ರಿಗೆ ಒಂದು ಕೊಡುಗೆ ತಂದು ಕೊಡಬೇಕನ್ನೋ ಒಂದು ಆಸಕ್ತಿ ಇದ್ದಂಥವ್ರು. ನಿಮ್ಮ ಜೊತೆ ಸಾಕಷ್ಟು ಒಡನಾಟ ಇತ್ತು. ನೀವು ಅವ್ರನ್ನ ಯಾವಾಗ ಕೊನೆಯದಾಗಿ ಭೇಟಿಯಾಗಿದ್ರೆ ಅಥವಾ ಇತ್ತೀಚೆಗೆ ಏನಾದರೂ ಫೋನ್ ಸಂಭಾಷಣೆ ಅದೇ ರೀತಿ ಏನಾದರೂ ಆಗಿತ್ತು? ಫೋನಲ್ಲಿ ಮಾತಾಡ್ತಾ ಇದ್ದೆ. 1.5-2 ತಿಂಗಳ ಹಿಂದೆ ಮಾತಾಡಿದೆ. ಅಫ್ಕೋರ್ಸ್ ಅವರು ಮಾತಾಡೋ ಸ್ವಲ್ಪ ಚೋಕ್ ಆಗ್ತಾ ಇತ್ತು ಅವರಿಗೆ. ಸೊ ನಮಗೆ ಒಂಥರ ಬರ್ತೀನಿ, ಸಿಗ್ತೀನಿ ಅಂತ ಹೇಳ್ತಾ ಇದೆ. ಅಫ್ಕೋರ್ಸ್ ಯೋಗಿ ರೆಗ್ಯುಲರ್ ಟಚಲ್ಲಿದೆ. ಈಸ್ ಮೋರ್ ನನಗೆ ಫ್ಯಾಮಿಲಿ ಫ್ರೆಂಡ್. ಆಮೇಲೆ ಒಂದು ಆಡಿಯೋ ಕಂಪನಿನೂ ಜೊತೆಗೆ ಮಾಡಿದ್ದೀವಿ. ಸೊ ವಿ ಆರ್ ಪಾರ್ಟ್ನರ್ಸ್ ಒಂದು ಲೆಕ್ಕದಲ್ಲಿ. ಸೊ ಫುಲ್ ಸಪೋರ್ಟ್ ಇದ್ರು. ಅಂದರೆ ಪ್ರತಿಯೊಂದಕ್ಕೆ ಎನಿಥಿಂಗ್ ಒಂದು ಐಡಿಯಾ ಅಂತ ಹೇಳಿದ ತಕ್ಷಣ ಒಂದು ಎನರ್ಜಿ ಸ್ಪರ್ಟ್ ಆಗುತ್ತೆ ಅವ್ರ ಹತ್ರ. ಈ ನೆಗೆಟಿವ್ ಇಲ್ಲ. ಆಮೇಲೆ ಯಾವತ್ತೂ ಅದಕ್ಕೆ ಚಿಲುಮೆ ಇದೆಯಲ್ಲ, ಅದು ಈಸ್ ಆಲ್ವೇಸ್ ಬ್ರೈಟ್, ವೆರಿ ಪಾಸಿಟಿವ್. ಅವ್ರ ಚಿತ್ರಕ್ಕೆ ನೀವು ಹಾಡಿದ್ದರಲ್ಲಿ ಯಾವುದಾದ್ರೂ ಯಾವಾಗಲೂ ನೆನ್ಪಿಟ್ಕೊಳ್ಳೋದಂಥದ್ದು ಯಾವುದು ಸರ್? ಅಲ್ಲಿ ತುಂಬ ಈಗ ಆಪ್ತಮಿತ್ರದಲ್ಲಿ ಸಾಧಾರಣ ಎಲ್ಲ ಸಾಂಗ್ಸು, ಆಮೇಲೆ ಮಜ್ನು ಅಲ್ಲಿ 2-3 ಸಾಂಗ್ ಹ್ಯಾಡ್ ಬಿಕಮ್ ಬಿಗ್ ಹಿಟ್ಸು. ಈ
ಥ್ರೂ ಈಗ ಮೊನ್ನೆ ಅವ್ರದ್ದು ಲಾಸ್ಟ್ ಪ್ರೊಡಕ್ಷನ್ ತನಕ ವರ್ಕ್ ಮಾಡಿದ್ದೀನಿ. ನಮ್ಮ ಆಯುಷ್ಮಾನ್ ಭವ ಶಿವಣ್ಣನ ಚಿತ್ರ ಲಾಸ್ಟದು ಪಿಕ್ಚರ್ ನಾನೇ ಮಾಡಿದ್ದೆ. ಒಂಥರ ಬೇರೆ ರಿಲೇಷನಲ್ಲಿ ಇದು ಚಿತ್ರ. ದಿಢೀರಂತ ಅವರು ಸಾವು ಅಂದರೆ ಚಿತ್ರರಂಗಕ್ಕೆ ಒಂದು ರೀತಿ ಆಘಾತ ಸರ್, ಹೃದಯಾಘಾತ ಆಗತ್ತೆ ಈ ರೀತಿ ಒಂದು ಯಾರೂ ಅಂದ್ಕೊಂಡಿರಲಿಲ್ಲ. ಇವತ್ತು ಕನ್ನಡ ಚಿತ್ರರಂಗಕ್ಕೂ ಒಂದು ದೊಡ್ಡ ಮಟ್ಟದ ನಷ್ಟ ಅಂತ ಹೇಳ್ಬೋದು ಸರ್. ಡೆಫಿನೆಟ್ ನಷ್ಟ. ಬಟ್ ನನ್ನ ಲೆಕ್ಕದಲ್ಲಿ ಅವ್ರು ಸಫರ್ ಆಗಿಲ್ಲ, ಅಂದರೆ ಫಿಸಿಕಲಿ ಸಫರ್ ಆಗಿಲ್ಲ. ನಾನು ಹೇಳೋದನ್ನ ಸಾರ್ಥಕ ಜೀವನ ನಡೆಸಿದ್ದಾರೆ. ಆ ಥರ ನಾವೆಲ್ಲ ನೋಡ್ತೀವಿ ಅಷ್ಟೇ. ಆ ಲೆವೆಲಲ್ಲಿ ಸಾಧನೆ ಮಾಡಿ ಹೋಗೋದು ನಮ್ಗೆ ಯಾವತ್ತಿಗೂ ದ್ವಾರಕೀಶ್ ಕನ್ನಡ ಚಿತ್ರರಂಗಕ್ಕೆ ಒಂದು ಐಕಾನ್ ಆಗಿರ್ತಾರೆ. ಆ ಥರ ಧೈರ್ಯ ಇನ್ನೊಬ್ರಿಗೆ ಬರಲಿಕ್ಕೆ ಅಥವಾ ಚಿತ್ರದಲ್ಲಿ ಗೆದ್ದರೂ ಸೋತರು ಅವ್ರು ನೋಡಿದ್ರೆ ಅವರ ಸ್ಫೂರ್ತಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಇದು ಅವರ ಆಪ್ತ ಮಿತ್ರ ಗುರುಕಿರಣ್ ಅವರ ಮಾತು. ಅವರು ಯಾವಾಗಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಸ್ಫೂರ್ತಿಯಾಗಿ ಇರ್ತಾರೆ ಅನ್ನೋ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.